ಕಾಂಗ್ರೆಸ್ ಶಾಸಕ ವೀರೇಂದ್ರ ಪೊಪ್ಪಿಗೆ ಜಾಮೀನು ಸಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಬೇಲ್ ಮಂಜೂರಾಗಿರೋದು. ಅಕ್ರಮ ಬೆಟ್ಟಿಂಗ್ ದಂಧೆ, ಹವಾಲಾ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗ ಜಾಮೀನು ಮಂಜೂರಾಗಿರೋದು. ಗಂಭೀರ ಪ್ರಕರಣಗಳಲ್ಲಿ ಜೈಲು ಸೇರಿದ್ರು ವೀರೇಂದ್ರ ಪೊಪ್ಪಿ, ಅರೆಸ್ಟ್ ಮಾಡಿದ್ರು ಪೊಲೀಸರು. ಈಗ ಅವರಿಗೆ ಜಾಮೀನು ಸಿಕ್ಕಿದೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬೇಲ್ ಮಂಜೂರಾಗಿದೆ. ಅಕ್ರಮವಾಗಿ ಬೆಟ್ಟಿಂಗ್ ದಂಧೆ ನಡೆಸಿದ್ದಾರೆ, ಹವಾಲಾ ಹಣ ವರ್ಗಾವಣೆ ಮಾಡ್ತಿದ್ದಾರೆ, ದೇಶ ವಿದೇಶಗಳಿಗೂ ಕೂಡ ಈ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ರು. ಹೊಸ ವರ್ಷಕ್ಕೂ ಮುನ್ನ ಈಗ ಅವರಿಗೆ ಜಾಮೀನು ಮಂಜೂರಾಗಿರುವಂಥದ್ದು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪೊಪ್ಪಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಸಿಕ್ಕಿರುವಂಥ ಬೇಲ್. ಹೊಸ ವರ್ಷಕ್ಕೂ ಮುನ್ನ ವೀರೇಂದ್ರ ಪೊಪ್ಪಿ ಅವರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಕಳೆದ 4 ತಿಂಗಳಿಂದ ಕೂಡ ಜೈಲಿನಲ್ಲಿ ಇದ್ರು ಶಾಸಕ ವೀರೇಂದ್ರ ಪೊಪ್ಪಿ. ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಇವರು. ಈಗ ಕೋರ್ಟ್ನಿಂದಾನೇ ಜಾಮೀನು ಮಂಜೂರಾಗಿರುವಂಥದ್ದು. ನೋಡಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ. ಕೊನೆಗೂ ಹೊಸ ವರ್ಷಕ್ಕೆ ಮುನ್ನವೇ ಒಂದು ಗುಡ್ ನ್ಯೂಸ್ ಸಿಕ್ಕಂತಾಯಿತು. ಅನೇಕ ಬೇರೆ ಬೇರೆ ಕಡೆಗಳಲ್ಲಿ ಇವರಿಗೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿಗಳನ್ನ ರೇಡ್ ಮಾಡಲಾಗಿತ್ತು. ಕೆಲವೊಂದು ಕಡೆ ಮುಂಬೈ, ಗೋವಾ ಇಲ್ಲೆಲ್ಲ ಕೂಡ ಅವರು ಅಕ್ರಮವಾಗಿ ದಂಧೆ ನಡೆಸ್ತಿದ್ದಾರೆ, ಹಣ ವರ್ಗಾವಣೆ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಆರೋಪಗಳಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆನಂದ್. ವೀರೇಂದ್ರ ಪೊಪ್ಪಿ ಅವರಿಗೆ ಹೊಸ ವರ್ಷಕ್ಕೂ ಮುನ್ನ ಗುಡ್ ನ್ಯೂಸ್ ಸಿಕ್ಕಿದೆ. ಜಾಮೀನು ಮಂಜೂರು ಮಾಡುವಾಗ ಏನೆಲ್ಲ ಕಂಡೀಷನ್ಸ್ ಹಾಕಲಾಗಿದೆ, ಏನ್ ಡೀಟೇಲ್ಸ್ ಇದೆ? ಸದ್ಯ ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪೊಪ್ಪಿ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ ಇದು ಇವತ್ತು ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಕಳೆದ 3 ತಿಂಗಳಿಂದ ಅವರು ಜೈಲು ವಾಸ ಆಗಿದ್ರು. ಅಂದ್ರೆ ಪ್ರಮುಖವಾಗಿ ಅವರು ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ರು, ಅಕ್ರಮವಾಗಿ ಹಣ ಹವಾಲಾ ದಂಧೆಯನ್ನ ನಡೆಸ್ತಾ ಇದ್ರು ಅನ್ನೊಂದು ಆರೋಪಗಳು ಇರ್ತಕ್ಕಂಥದ್ದು. ಜೊತೆಗೆ ಇಡಿ ಅವರು ರೇಡ್ ಮಾಡಿದಂತ ಒಂದು ಸಂದರ್ಭದಲ್ಲೂ ಕೂಡ ಪೊಪ್ಪಿ ಅವರಿಗೆ ಸೇರಿದಂತ ಆನ್ಲೈನ್ ಗೇಮಿಂಗ್ ಏನಿದೆ ಅದರ ಸಂಬಂಧಪಟ್ಟಂತ ಒಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಪೊಪ್ಪಿ ಅವರನ್ನ ಕೋರ್ಟ್ಗೆ ಹಾಜರು ಮಾಡಿ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕಳಿಸಿದ್ರು. ಈಗ ಅಂತಿಮವಾಗಿ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಅವರಿಗೆ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಹಿಂದೆ ಅವರಿಗೆ ಸೇರಿದಂತ ಸುಮಾರು 55 ಕೋಟಿ ಮೊತ್ತದ ಠೇವಣಿಗಳನ್ನು ಕೂಡ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕೊಂಡಿದ್ರು. ಇದ್ರ ಜೊತೆಗೆ 9 ಬ್ಯಾಂಕ್ ಖಾತೆಗಳು ಮತ್ತೆ ಡಿಮ್ಯಾಟ್ ಖಾತೆಗಳು ಕೂಡ ಅವರು ಹೊಂದಿರ್ತಕ್ಕಂಥದ್ದು ಗೊತ್ತಾಗಿತ್ತು. ಜೊತೆಗೆ ಸುಮಾರು 260ಕ್ಕೂ ಹೆಚ್ಚು ಬೇನಾಮಿ ಖಾತೆಗಳನ್ನ ಅವರು ಹೊಂದಿದ್ರು ಅನ್ನೋ ಒಂದು ವಿಚಾರ ಇಡಿ ತನಿಖೆಯಲ್ಲೇ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರು. ಹಿಂದೆನೂ ಕೂಡ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ಆಗಿ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಇವತ್ತು ಅಂತಿಮವಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಇವರಿಗೆ ಜಾಮೀನು ಮಂಜೂರು ಆಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆನ್ ಡೀಟೇಲ್ಸ್ಗೆ.